ವೇದಾಂತ್ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ಒಂದು ವಿಡಿಯೋ GPSTR ಪರೀಕ್ಷೆ 2022ರ ಕ್ವಶನ್ ಪೇಪರ್ ಪತ್ರಿಕೆ 1 ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡಿ. ಈ ಪತ್ರಿಕೆಯನ್ನು ನೋಡೋದಕ್ಕಿಂತ ಪೂರ್ವದೊಳಗಡೆ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ, ವೀಕ್ಷಕರೇ, ಸಾಮಾನ್ಯ ಅಧ್ಯಯನದ ಪರೀಕ್ಷೆ ಇದು 150 ಅಂಕಗಳಿಗೆ ಸಂಬಂಧಿಸಿರುವಂಥ ಒಂದು ಪ್ರಶ್ನೆ ಪತ್ರಿಕೆ. ಮೊದಲನೆಯದು ಇದರಲ್ಲಿ ಸಾಮಾನ್ಯ ಕನ್ನಡ ಬರುತ್ತದೆ. ಆ ಸಾಮಾನ್ಯ ಕನ್ನಡದಲ್ಲಿ ಪ್ರಶ್ನೆಗಳು ಯಾವ ರೀತಿ ಇದೆ ಎಂಬುದನ್ನು ನಾವು ಈಗ ಈ ಒಂದು ವಿಡಿಯೋದೊಳಗಡೆ ನೋಡೋಣ. ಮೊದಲನೇ ಪ್ರಶ್ನೆ, ಇದು ಅನುನಾಸಿಕ ಅಕ್ಷರಗಳು ಅಂತ ಇದೆ. ಇವು ಅನುನಾಸಿಕ ಅಕ್ಷರಗಳು ಅಂತ ಒಂದನೇ ಪ್ರಶ್ನೆ ಇದೆ. ಭಾಳಷ್ಟು ಸರಳವಾದಂತಹ ಪ್ರಶ್ನೆಗಳು ಇವು. ಎರಡನೇ ಪ್ರಶ್ನೆ, ರೂಢಿನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಇದೆ. ಭಾಳಷ್ಟು ಇದು ಕೂಡ ಸರಳವಾದಂಥ ಪ್ರಶ್ನೆ. ಅದೇ ರೀತಿ ಮೂರನೇ ಒಂದು ಪ್ರಶ್ನೆ, ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣಾಂಶಗಳಿವೆ ಅಂತ ಪ್ರಶ್ನೆ ಇದೆ ಅಂತೆ. ಇನ್ನು ನಾಲ್ಕನೇ ಪ್ರಶ್ನೆ, ಹೊಳೆಯಿಂದ ಈ ಪದದಲ್ಲಿರುವಂತಹ ಒಂದು ವಿಭಕ್ತಿ ಯಾವುದು ಅಂತ ಕೇಳಿದ್ದಾರೆ. ಐದನೇ ಪ್ರಶ್ನೆ, ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು. ಇನ್ನು ಆರನೇ ಪ್ರಶ್ನೆ, ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಏಳನೇ ಪ್ರಶ್ನೆ, ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇನ್ನು ಎಂಟನೇ ಪ್ರಶ್ನೆ, ಜೋಡಿ ನುಡಿಗೆ ಉದಾಹರಣೆಯಾದ ಪದವಿದು ಅಂತ. ಒಟ್ಟಾರೆಯಾಗಿ 8 ಪ್ರಶ್ನೆಗಳನ್ನು ನೋಡಿದಾಗ ಭಾಳಷ್ಟು ಸರಳವಾದಂತಹ ಪ್ರಶ್ನೆಗಳು ಇವು. ಇವೆಲ್ಲವೂ ಕೂಡ 6 to 8th ಅಂದರೆ 6ರಿಂದ 8ನೇ ತರಗತಿ, ಅದು 6ರಿಂದ 10ನೇ ತರಗತಿಯ ಕನ್ನಡದ ಪಠ್ಯಪುಸ್ತಕದಲ್ಲಿ ಬಂದಂತಹ ಪ್ರಶ್ನೆಗಳು ಇವೆಲ್ಲವೂ ಕೂಡ. ಹೀಗಾಗಿ ಭಾಳಷ್ಟು ಸರಳವಾಗಿದ್ದವು. ನಂತರ ನಾವು 9ನೇ ಪ್ರಶ್ನೆಯನ್ನು ನೋಡಿದಾಗ ಕಗ್ಗಂಟು ಈ ಒಂದು ನುಡಿಯ ಅರ್ಥ ಏನು ಅಂತ ಇದೆ. 10ನೇ ಪ್ರಶ್ನೆ, ಸಾಮಾನ್ಯಾರ್ಥಕವ್ಯಯಕ್ಕೆ ಉದಾಹರಣೆವಿದು ಪದವಿದು ಅಂತ ಕೇಳಿದ್ದಾರೆ. ಇನ್ನು 11ನೇದ್ದು, ವೈಶಾಖ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಹೀಗೆ ಭಾಳಷ್ಟು ಸರಳವಾದಂತಹ ಪ್ರಶ್ನೆಗಳು. ಇನ್ನು 12ನೇ ಪ್ರಶ್ನೆ ಭಾಳಷ್ಟು ಇದು ಕೂಡ ಸರಳವಾದಂತಹ ಒಂದು ಪ್ರಶ್ನೆಗಳು. ಭತ್ತ ಎಂಬ ಅರ್ಥವನ್ನು ನೀಡುವಂಥ ಪದ ಇದು. ಈಗಾಗಲೇ ಗೊತ್ತಿರೋ ಹಾಗೆ ನಿಮಗೆ ಭತ್ತ ಮತ್ತು ರಾಗಿಯ ಒಂದು ನಡುವೆ ನಡೆದಂತಹ ಪ್ರಸಂಗ ಈಗಾಗಲೇ 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿರೋಂಥದ್ದು. ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಇವೆಲ್ಲವೂ ಕೂಡ ಭಾಳಷ್ಟು ಸರಳವಾದಂಥ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನು ನೀವು ನೋಡಿದಾಗ ಭಾಳಷ್ಟು ಸರಳ ಒಂದು ಪ್ರಶ್ನೆಗಳು ಅಂದ್ಕೊಳ್ಬೋದು ನೀವು. ಈ ಒಂದು ಮಾದರಿಯೊಳಗಡೆ 2022ರ ಪತ್ರಿಕೆ ಒಂದು ಭಾಗದಲ್ಲಿ ಸಾಮಾನ್ಯ ಕನ್ನಡದೊಳಗಡೆ ಬಂದಿರೋಂಥದ್ದು. ಒಟ್ಟಾರೆಯಾಗಿ 25 ಪ್ರಶ್ನೆಗಳು ಬಹಳ ಸರಳ ಒಂದು ರೀತಿಯೊಳಗಡೆ ಇರೋಂಥದ್ದು. ಹೀಗಾಗಿ ಈ ಒಂದು ರೀತಿಯೊಳಗಡೆ GPSTR ಪರೀಕ್ಷೆಯ ಸಾಮಾನ್ಯ ಜ್ಞಾನದೊಳಗಡೆ ಸಾಮಾನ್ಯ ಕನ್ನಡ ಪ್ರಶ್ನೆಗಳು ಈ ರೀತಿಯಾಗಿ ಬರುತ್ತವೆ. ಹೀಗಾಗಿ ನೀವು ಈ ಒಂದು ಮಾದರಿಯೊಳಗಡೆ ನೀವೇನು ಮಾಡಬೇಕು ಅಂತಂದರೆ ಸ್ಟಡಿಯನ್ನು ನಡೆಸಬೇಕು ಅಂತ ಹೇಳುತ್ತಾ, ಮತ್ತೆ ಮುಂದಿನ ವಿಡಿಯೋದೊಳಗಡೆ ಜನರಲ್ ಇಂಗ್ಲೀಷ್, ಸಾಮಾನ್ಯ ಇಂಗ್ಲೀಷ್ ಅನ್ನು ನಾವು ನೋಡೋಣ ಅಂತ. ಎಲ್ಲರಿಗೂ ಕೂಡ ಧನ್ಯವಾದಗಳು.